ಹಲೋ ಎವ್ರಿವನ್. ಸೊ ವೆಲ್ಕಮ್ ಫಾರ್ ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ರಿಗೂ ದರ್ಶಿನಿ ರಮೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಏನಿವತ್ತು ಇಲ್ಲಿ ಹಿಂಗೆ ಕೂತ್ಕೊಬಿಟ್ಟಿದ್ದಾಳಲ್ಲ ಅಂತ ಅನ್ಕೋತಿದ್ದೀರಾ? ಸೊ ಎಸ್, ಇದು ನನಗೆ ಒಂದು ಪರ್ಸ್ನಲ್ ರೆಕಮೆಂಡೇಶನ್. ಅಂದರೆ ನನ್ನ ವಿಡಿಯೋಸ್ ಅಪ್ಲೋಡ್ ಮಾಡಿದಾಗ ನನ್ನ ಅಕ್ಕ ಹೇಳ್ತಾ ಇದ್ಲು, ಅಂದರೆ ಕೆಲವೊಬ್ರು ನನ್ನ ಫ್ರೆಂಡ್ಸ್ ಹೇಳ್ತಿದ್ಲು. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡೋಣ ಅಂತ. ಆ್ಯಂಡ್ ಅಗೇನ್ ಮೊನ್ನೆಯಿಂದ ನನ್ನ ಮಕ್ಕನ ಕೇಳ್ತಾರೆ ಯಾವ ಥರ ವಿಡಿಯೋ ಮಾಡೋಣ ಅಂತ. ಅಕ್ಕ ಅಂದ್ಲು, ಅದಕ್ಕೆ ಸರಿ ಇವಾಗ ಜುಮ್ಕೀಸ್ಗಳದ್ದು ವಿಡಿಯೋಸ್ ಅಪ್ಲೋಡ್ ಮಾಡ್ತಾರೆ, ಅವ್ರ ಹತ್ರ ಯಾವ್ಯಾವ ಥರ ಜುಮ್ಕೀಸ್ ಇದೆ ಅಂತ ಅಂದ್ಬಿಟ್ಟು, ಸೊ ಆ ಥರ ಅಪ್ಲೋಡ್ ಮಾಡು ಅಂತ ಅಂದ್ಲು. ಸೊ ಅಗೇನ್ ಅವ್ರಿಗೆಲ್ಲ ಗೊತ್ತು ನಾನು ಹೇಗೆ ಜುಮ್ಕೀಸ್ಗಳನ್ನ ಹೆಂಗೆ ಹೋಗಿ ಹುಡುಕಿ ತರ್ತೀನಿ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಆಮೇಲೆ ಕೆಲವೊಂದು ಜುಮ್ಕೀಸ್ ಮೇಲೆ ನನ್ನ ಕೆಲವೊಂದು ಫೀಲಿಂಗ್ಸ್ ಇದೆ, ಸ್ಟೋರೀಸ್ ಇದೆ. ಸೊ ಅದನ್ನೆಲ್ಲ ಹೇಳ್ಕೊಂಡು ಒಂದು ವಿಡಿಯೋ ಮಾಡು ಅಂತ ಅಂದ್ಲು. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಸೊ ನನ್ನ ವಿಡಿಯೋನ ಕೊನೆ ತನಕ ನೋಡಿ. ಆ್ಯಂಡ್ ಎಸ್, ನನ್ನ ಹತ್ರ ಇರೋ ಒಂದು ಪುಟ್ಟ ಕಲೆಕ್ಷನ್ಸ್ನ ನಾನು ಇವತ್ತು ತೋರ್ಸೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಎಸ್, ಲೆಟ್ಸ್ ಬಿಗಿನ್. ಸೊ ಶುರು ಮಾಡೋಣ ಎಲ್ಲ. ಫಸ್ಟಿಗೆ ನಾನು ನೋಡ್ಕೊಳ್ಳೋಕೆ ನಂಗೆ ಕನ್ನಡಿ ಬೇಕು. ಸೊ ಕನ್ನಡಿ, ನನ್ನ ಜುಮ್ಕೀಸ್ ಕಲೆಕ್ಷನ್ಸ್. ಎಸ್, ಇದೆಲ್ಲ ನನ್ನ ಜುಮ್ಕೀಸ್ ಕಲೆಕ್ಷನ್ಸ್. ಇಷ್ಟು ಇರೋದು ಇವಾಗ ಸದ್ಯಕ್ಕೆ. ಯಾಕೆ ಅಂತಂದರೆ ಆಲ್ಮೋಸ್ಟ್ ಒಂದೊಂದ್ಸತಿ ನಾನು ಬಿಚ್ಚಿಕ್ಬಿಟ್ಟು ಹೋಗಿರ್ತೀನಿ. ನಮ್ಮ ಸೋನು ಬಂದ್ಬಿಟ್ಟು ಎಲ್ಲ ಇದು ಮಾಡ್ಬಿಡ್ತಾನೆ. ಅಂಡ್ ಫಸ್ಟ್ ಆಗಿ ನಾನು ತೋರಿಸ್ಬಿಡ್ತೀನಿ ಅದು. ಸೊ ಈ ಜುಮ್ಕಿ ಪ್ರೈಸಸ್ನ ನಾನು ಎಂಡಲ್ಲಿ ರಿವೀಲ್ ಮಾಡ್ತೀನಿ. ಸೊ ಬಟ್ ಅದಕ್ಕೂ ಮುಂಚೆ ನೀವು ನಾನು ಹೇಳಿ, ಸೊ ಯಾರಾದ್ರೂ ಹುಡುಗಿರು ವಿಡಿಯೋಸ್ ನೋಡ್ತಿರ್ತಾರೆ, ಸೊ ಅವ್ರು ಅಂದಾಜು ಈ ಒಂದು ಇಯರಿಂಗ್ಸ್ಗೆ ಎಷ್ಟಾಗುತ್ತೆ ಅಂತ ಅಂದ್ಬಿಟ್ಟು. ಸೊ ದಿಸ್ ಆರ್ ಮೈ ಇಯರಿಂಗ್ ಸೆಟ್ಸ್. ಒಂದೇ ಡಿಸೈನ್ 3 ಕಲರ್ ಇಟ್ಕೊಂಡಿದ್ದೀನಿ. ಇದನ್ನ ಏನು ತಗೊಂಡಿದ್ದು ನಾನು ಅಂತಂದ್ರೆ, ನನಗೆ ಈ ತರ ದಪ್ಪ ದಪ್ಪ ಇಯರಿಂಗ್ ಸಿಕ್ಕಾಪಟ್ಟೆ ಇಷ್ಟ. ಸೊ ಅದರಲ್ಲಂತೂ ನಾನು ಈ ಮದುವೆಗಳಲ್ಲಿ ಹಳದಿ ಫಂಕ್ಷನ್ಸ್ ಆಗಿರ್ಬೋದು, ಸೊ ಈ ಥರದಲ್ಲಿ ತುಂಬಾನೇ ಹಾಕೊಳ್ಳೋದನ್ನ ಇಷ್ಟಪಡ್ತೀನಿ. ಸೊ ಅದಕ್ಕೆ ಅದನ್ನ ಹೋಗಿ ತಗೊಂಡೆ. ಇದು ನಾನು ತಂದಿದ್ದು ಬಾಂಬೆ ಇಲ್ಲ, ಬಟ್ ಬ್ಯಾಂಗ್ಳೂರಲ್ಲಿ ನನಗೆ ಆಕ್ಚುಲಿ ಪ್ರೈಸಸ್ ಎಷ್ಟಿದೆ ಅಂತ ಗೊತ್ತಿಲ್ಲ, ಬಟ್ ಬಾಂಬೆ ನನಗೆ ಕಡಿಮೆ ಅನಿಸ್ತು. ಬಿಕಾಸ್ ನಾನು ಆನ್ಲೈನ್ ನೋಡ್ತಿದ್ದಕ್ಕೂ ಅದಕ್ಕೂ ಡಿಫ್ರೆನ್ಸ್ ಇದೆ ಅನಿಸ್ತು ನನಗೆ. ಅದಕ್ಕೆ ನಾನು ಅಲ್ಲಿ ಹೋಗಿ 3 ಜೊತೆ ತಗೊಂಡೆ. ಸೊ ಅಗೇನ್ ಎಷ್ಟೋ ಜನ ಹೋಗಿರ್ತೀರಾ, ಕೇಳಿರ್ತೀರಾ, ನಿಮಗೆ ಪ್ರೈಸಸ್ ಗೊತ್ತಿದೆ ಹುಡುಗಿರಿಗೆ ವಿಡಿಯೋ ನೋಡ್ತಿರೋಗಿ ಏನು ಅಂತ ಅಂದ್ಬಿಟ್ಟು ನನಗೆ ಹೇಳಿ. ಬಟ್ ಈ ಒಂದು ಪ್ರೈಸ್ ನಾನು ನೋಡ್ತೀನಿ ಏನಿರುತ್ತೆ ಪ್ರೈಸ್ ಇಲ್ಲಿ ಬ್ಯಾಂಗ್ಳೂರಲ್ಲಿ ಅಂತ ಅಂದ್ಬಿಟ್ಟು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನನ್ನ ಈ ಒಂದು ಪರ್ಟಿಕ್ಯುಲರ್ ಜುಮ್ಕಿ ಪ್ರೈಸ್ನ ಹೇಳ್ತೀನಿ. ತುಂಬಾ ಭಾರ ಇದೆ, ಬಟ್ ಓಕೆ, ಫಂಕ್ಷನ್ಸ್ಗೆ ಲೈಕ್ ಅರ್ಶಿನ ಶಾಸ್ತ್ರಕ್ಕೆ ಎಲ್ಲದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಇದ್ರಲ್ಲಿ ಕಲರ್ಸ್ ಎಲ್ಲ ತಗೊಂಡ್ ಬಂದಿದ್ದೆ ನಾನು. ಎಸ್, ಇದು ಒಂದು ಗಣೇಶನ್. ಸೊ ಇದು ಇದೆ, ಇನ್ನೊಂದು 2 ಇದೆ. ಸೊ ಗಣೇಶನ್. ಸೊ ಇದು ನಾನು ಮೀಶೋ ಆರ್ಡರ್ ಮಾಡಿ ಆಲ್ಮೋಸ್ಟ್ ಎಷ್ಟೋ ಜನ ಹೇಳ್ತಾ ಇರುತ್ತೆ ಇದು ಇಯರಿಂಗು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ, ಇದು ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ಫುಲ್ ಆನ್ ಇನ್ನು ಜ್ಯುವೆಲರೀಸ್ ಹಾಕಿದ್ರೆ ಬರೀ ಇಯರಿಂಗ್ಸ್ ಹಾಕೊಂಡು ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ. ರಿಚ್. ಸೊ ಈ ತರ ಒಂದು ಲುಕ್ಕಲ್ಲಿ ರಿಚ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಇಯರಿಂಗ್ಸ್ ಮಾತ್ರ ತುಂಬಾ ಸೂಪರ್ ಆಗಿರುತ್ತೆ. ನನ್ನ ಹತ್ರ ಮೋಸ್ಟ್ ಹೇಗೆ ಅಂದ್ರೆ, ನಮ್ಮ ಮನೆಗೆ ಒಂದು ಬಿಟ್ಟರೆ ಕದ್ಬಿಡ್ತಾರೆ ಅನ್ಕೋದು ಈ ಓಲೆನ. ಸೊ ಅದಕ್ಕೇನೆ ಬಂದು ದಿಸ್ ಪಿಕಾಕ್ ಡಿಸೈನ್. ಈ ಪಿಕಾಕ್ ಡಿಸೈನ್ ಇಯರಿಂಗ್ಸ್. ಸೊ ಈ ಇಯರಿಂಗ್ಸ್ ಮೇಲೆ ಸಿಕ್ಕಾಪಟ್ಟೆ ಜನರು, ನಮ್ಮ ಅಕ್ಕ ಒಬ್ಳಿದಾಳೆ, ಅವಳು ಕಂಡಿದೆ ಈ ಇಯರಿಂಗ್ಸ್ ಮೇಲೆ. ಅವಳು ನೀನು ಹಾಕೋಬಾ, ನೀನು ಬಿಚ್ಚಿಟ್ಟು ಹೋಗು, ನಿನಗೆ ಮಾಡ್ತೀನಿ ಅನ್ನೋ ಮಟ್ಟದವರೆಗೂ ಇಯರಿಂಗ್ಸ್ ನ ಉಚ್ಚರಿಸಿದೀನಿ. ಫುಲ್ ರೆಡಿ ಆದಾಗ ಆಕ್ಸಿಡೈಸ್ ಇರೋದಕ್ಕೂ ಅದಕ್ಕೂ ಎಲ್ಲ ತುಂಬಾ ಚೆನ್ನಾಗಿ ಲುಕ್ ಕೊಡುತ್ತೆ ಇದೆಲ್ಲ. ಅವಳು ನನ್ನ ಬರ್ಡೇ ಗಿಫ್ಟ್ ಮಾಡಿದ್ದು, ನನ್ನ ಫ್ರೆಂಡ್ ನನ್ನ ಬರ್ಡೇ ಗಿಫ್ಟ್ ಮಾಡಿದ್ದು. ಹೋಪ್ ಅವಳು ನೋಡ್ತಿದ್ರೆ, ಇವನ್ ಇಫ್ ಯು ಬ್ರೋಕನ್ ಅಪ್, ನಾವಿಬ್ರು ಬೇರೆ ಬೇರೆ ಆಗಿದ್ರು, ನಾನು ನೀನು ಕೊಟ್ಟಿರೋ ಗಿಫ್ಟ್ ಇಟ್ಕೊಂಡಿದ್ದೀನಿ, ಫೈನ್, ಓಕೆ. ನಂದು ಎಕ್ಸ್ಪೆರಿಮೆಂಟಲ್ ತರ ಮಾಡ್ತಿರ್ತೀನಿ ಇಯರಿಂಗ್ಸ್ನ. ಈ ಇಯರಿಂಗ್ ಆಕ್ಚುಲಿ ನನ್ನ ಅಕ್ಕ ತಗೊಂಡಿದ್ದು. ಇದು ಹೀಗಿತ್ತು, ಈಗ ಬಂದು ಇದ್ರ ಮೇಲೆ ಹೀಗಿತ್ತು, ಇದು ಇಷ್ಟು ಉದ್ದ ಇತ್ತು ಇದು. ಸೊ ಇವಾಗ ಇದಂತ ಹೀಗಿತ್ತು, ಲಿಟ್ರಲಿ ಉದ್ದಕ್ಕೆ ಇಷ್ಟು ಉದ್ದಕ್ಕೆ ಹಿಂಗೆ ಹ್ಯಾಂಗ್ ಮಾಡ್ಕೊಳ್ಳೋಕೆ ಇತ್ತು. ಮಮ್ಮಿಗೆ ಇಷ್ಟನೇ ಆಗ್ತಾರಿಲ್ಲ, ಏನ್ರಿ ಅದಷ್ಟು ಉದ್ದ ಹಾಕೋತೀರಾ ಅಂತ ಬಿಟ್ಟು ಮಮ್ಮಿ ಹೇಳೋರು. ಸೊ ಅದಕ್ಕೋಸ್ಕರ ನಾನೇನು ಮಾಡಿದೆ, ತೆಗೆದ್ಬಿಟ್ಟು ಇದು ಒಂದು ಮಾಡಿದೆ, ಮತ್ತೆ ಇದೊಂದು ಮಾಡಿದೆ. ಸೊ ಇದು ಆಕ್ಚುಲಿ ಇದನ್ನೆಲ್ಲ ಯಾವ್ದಾದ್ರು ಫಂಕ್ಷನ್ಸ್ಗಳಿಗೆ ಹಾಕೊಂಡ್ರೆ ಚೆನ್ನಾಗಿ ಅನ್ಸುತ್ತೆ. ಅಂಡ್ ಇದನ್ನ ರೆಗ್ಯುಲರ್ ಆಗಿ ಲೈಕ್ ದೇವಸ್ಥಾನಕ್ಕೋ ಇಲ್ಲ ಎಲ್ಲರೂ ಆಚೆ ಕೆಲಸಕ್ಕೋ, ಮತ್ತೆ ಕಾಲೇಜ್ ಹೋಗೋ ಹುಡುಗಿರದೆ ಕಾಲೇಜ್ ಹಾಕೊಂಡು ಹೋಗ್ತಾರೆ ಈ ತರ. ಸೊ 1/2 ಮಾಡಿದೆ ಇದನ್ನ ನಾನು ಪ್ರತಿ ಸತಿ. ದಿಸ್ ಐ ಪೇಡ್ 4000 rupees, ಸಾರಿ 400 rupees ಈ ಇಯರಿಂಗ್ಗೆ. ಬಟ್ ಈ ಇಯರಿಂಗ್ಗೆ ಏನಂದ್ರೆ, ಪ್ರತಿ ಸತಿ ಹಾಕ್ತಾಗ್ಲೂ ಈ ಇಯರಿಂಗ್ ಅಲ್ಲಿ ಒಂದಲ್ಲ ಒಂದು ಸ್ಟೋನ್ ಉದ್ರೆ ಹೋಗೇ ಹೋಗುತ್ತೆ. ಮತ್ತೆ ನಾನು ಆ ಸ್ಟೋನ್ ಹುಡುಕ್ತೀನಿ, ಅದನ್ನೇ ಹಾಕ್ತೀನಿ ಗಮ್ ಹಾಕಿ. ಬಟ್ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ ಇಯರಿಂಗ್ಸ್ಗಳು. ಹೋಲ್ ಮಾಡಿ ಜುಮ್ಕ, ಇದು ಒಂದು ಜುಮ್ಕ. ಇದನ್ನೆಲ್ಲ ನಾನು ಹಾಕೊಂಡ್ರೆ ನಮ್ಮ ಸೀರಿಯಸ್ ಆಗಿ ಬೈತಾರೆ, ಬಟ್ ಹಾಕೋತೀನಿ, ಚೆನ್ನಾಗಿರುತ್ತೆ. ಬೈತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕಿವಿ ತೂ ತರ್ದೋಗ್ಬಿಡುತ್ತೆ ಹುಷಾರು ಅಂತ ಅಂದ್ಬಿಟ್ಟು ನಮ್ಮ ಇದೊಂಥರ ಲೈಕ್ ನೈಟ್ ಪಾರ್ಟೀಸ್ ಎಲ್ಲರೂ ಹೋಗ್ಬೇಕಾದ್ರೆ ಹಾಕೊಳಕ್ಕೆ ಚೆನ್ನಾಗಿರುತ್ತೆ. ಸೊ ಇದೊಂದು ಎರಡು. ಸೊ ಇದೊಂದು ದಪ್ಪ ಜುಮ್ಕಿ. ನಮ್ಮ ಮನೇಲಿ ನಂಗೆ ಏನ್ ಹೇಳ್ತಾರೆ ಅಂತಂದ್ರೆ, ಎಲ್ಲಿಗಾರು ಹೋಗ್ಬೇಕು ಅಂತಂದ್ರೆ ದರ್ಶನ್ ವಾರ್ಡ್ರೋಬ್ ತೆಗೆದ್ಬಿಟ್ಟು ನೋಡಿದ್ರೆ ಸಾಕು, ಓಲೆಗಳಿಗೆ ಬರನಿಲ್ಲ. ಅಂಡ್ ದಿಸ್ ಇಸ್ ಒನ್ ಮೈ ಸಿಂಪಲ್ ಮಿರರ್ ಫಿನಿಶಿಂಗ್. ಸೊ ಇದು ಈ ಜುಮ್ಕಿ. ಸೊ ಇದು ನಮ್ಮ ಮನೇಲಿ ಎಲ್ರಿಗೂ ಸಿಕ್ಕಾಪಟ್ಟೆ ಇಷ್ಟ. ನಾನು ಇದನ್ನೆಲ್ಲ ಎಲ್ಲಿ ಪರ್ಟಿಕ್ಯುಲರ್ ಪಿಕ್ ಮಾಡಿದ್ರಿ ಅಂತಂದ್ರೆ, ನಾನು ಸೀರಿಯಸ್ ಅದು ಹೇಳಕ್ಕೆ ಆಗಲ್ಲ ನಾನು ಎಲ್ಲಿ ಪರ್ಟಿಕ್ಯುಲರ್ ಪಿಕ್ ಮಾಡಿದೆ ಅಂತ ಅಂದ್ಬಿಟ್ಟು. ನಾನು ಇಯರಿಂಗ್ಸ್ ನ ಪಿಕ್ ಮಾಡೋದು ಹೇಗೆ ಅಂದ್ರೆ, ಹೋಗ್ತಿರ್ತೀನಿ ಜಯನಗರಲ್ಲಿ. ಸೊ ಜಯನಗರ ಸುಮ್ಮನೆ ಇಲ್ಲ, ಜಯನಗರ ಅಂತಾನೆ ಇಟ್ಕೊಳ್ಳಲ್ಲ, ನಾನು ಎಲ್ಲೇ ಹೋಗ್ತಿದ್ರು
ಅಲ್ಲಿ ಎಲ್ಲ ಏನೋ ನನ್ನ ಕಣ್ಣು ಕಾಣಿಸ್ತು, ಓಕೆ ನಾನು ಕೊಡೋದಕ್ಕೆ ಬರ್ತಿದೆ ಅಂತಾದ್ರೆ ಒಂದ್ಸತಿ ನನ್ನ ಹತ್ರ ಅಷ್ಟು ದುಡ್ಡು ಇದೆ ಅಂತ ಆದ್ರೆ ಮತ್ತೆ ತಗೊಳ್ಳೋದು. ಸೊ ದಿಸ್ ಒನ್, ಇದೆಲ್ಲ ತುಂಬಾನೇ ಲೈಕ್ ದೇವಸ್ಥಾನಕ್ಕೆ ಹೋಗ್ಬೇಕಾರೆಲ್ಲ ಹಾಕೊಳ್ಳೋದಕ್ಕೆ ಚೆನ್ನಾಗಬೇಕು. ಅಂಡ್ ಇಲ್ಲಿ ಇದೊಂದು ಜುಮ್ಕಿ. ನನ್ನ ಹತ್ರ ಎಷ್ಟೊಂದು ಓಲೆಗಳು 10 ಇಯರ್ಸ್ ಹಳೇದು ಈ ಓಲೆ. ಎಸ್, ಹಾಕೇ ಇಲ್ಲ, ಒಂದು ಎರಡು ಸತಿ ಅಷ್ಟೇ ಹಾಕಿರೋದು ಇದನ್ನು, ಬಟ್ ಇಟ್ಕೊಂಡಿದ್ದೀನಿ. ಸೊ ಇದು ಒಂದು ಇಲ್ಲಿ ಬಂದು ರಾಧಾಕೃಷ್ಣ ಪ್ರಿಂಟ್ ಇದೆ. ಸೊ ಆ ಪ್ರಿಂಟ್ಗೆ ಈ ಓಲೆ ಹೇಳ್ಬೇಕಂದ್ರೆ ಇದು ಫಸ್ಟ್ ನಾನು ತಗೊಂಡೆ, ಇಲ್ಲ ಫಸ್ಟ್ ನಮ್ಮ ಅಕ್ಕ ತಗೊಂಡ್ಲು, ಚೆನ್ನಾಗಿತ್ತು, ನಂಗೆ ರಾಧಾಕೃಷ್ಣ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಫಸ್ಟ್ ನನ್ನ ಅಕ್ಕ ತಗೊಂಡು, ಅವಳು ತಗೊಂಡಾದ್ಮೇಲೆ ಏನಾಯ್ತು, ನನಗೆ ಕೊಡ್ಲಿಲ್ಲ, ಅದನ್ನು ಕೊಡಿ ನಂದು ಅಂತ ಹೇಳ್ಬಿಟ್ಟು ನನ್ಗೆ ಜಗಳ ಆಯ್ತು. ಸೊ ಅದಾಗ್ತಿದಂಗೆ ನನಗೆ ಅದು ಬೇಕೇ ಬೇಕು ಅಂತ ಹೋಗಿ ಉಟ್ಕೊಂಡು ಹೋಗಿ ತಗೊಬಂದಂತ ಇಯರಿಂಗ್ಸ್. ಇವೆಲ್ಲ ಪುಟ್ಟು ಇಯರಿಂಗ್ಸ್. ನನಗೆ ಜುಮ್ಕಿ ಇಷ್ಟ ಅಂತ ಅಂದ್ಬಿಟ್ಟು ನಮ್ಮಮ್ಮ ಎಲ್ಲೇ ಹೋದ್ರು ನನಗೆ, ನಾನು ತರ ಸೈಜ್ ದೊಡ್ಡದು, ಇದು ಚಿಕ್ಕದು ನಮ್ಮಮ್ಮ ತಗೊಬಂದು ಕೊಡೋದು. ಬಟ್ ಇದು ತುಂಬಾನೇ ಕ್ಯೂಟ್ ಆಗಿ ಅನ್ಸುತ್ತೆ. ಅದು ದೊಡ್ಡ ಇಯರಿಂಗ್ಸ್ ಹಾಕೋದನ್ನ ನೋಡ್ಬಿಟ್ಟು ನನ್ನ ಆಂಟಿ ಒಬ್ರು ನನಗೆ ತಗೊಬಂದು ಕೊಟ್ಟಿದ್ದು ಇಯರಿಂಗ್ಸ್. ಇದು ನಾನು ಇದುವರೆಗೂ ಹಾಕಿಲ್ಲ, ಬಟ್ ಒಂದು ಫೈನ್ ಡೇ, ಒಂದು ಯಾವ್ದಾದ್ರು ಒಂದು ಸ್ಪೆಷಲ್ ಅಕೇಶನ್ ಅಂತೂ ಈ ಇಯರಿಂಗ್ಸ್ನ ಹಾಕೋತೀನಿ, ಆಂಟಿ ತೋರಿಸ್ತೀನಿ. ಓಕೆ, ಲೈಕ್ ಯಾವ್ದಾದ್ರು ಮೆಹಂದಿ ಫಂಕ್ಷನ್ಗೂ ಇಲ್ಲ ಅಂದ್ರೆ ಇಯರಿಂಗ್ ನಾನು ಇರಲಿಲ್ಲ, ಅವರೇ ಹೋಗಿ ತಗೊಬಂದಿದ್ದು, ನನಗೆ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಅದನ್ನೊಂದು ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ನವಿಲು, ಸೊ ಇದು ಚೆನ್ನಾಗಿ ಕಾಣಿಸುತ್ತೆ, ಮತ್ತೆ ಸಿಕ್ಕಾಪಟ್ಟೆ ಆಕ್ಸಿಡೈಸ್ ಇದೆ. ನವಿಲು. ಸೊ ಇದು ಹೇಳ್ಬೇಕಂದ್ರೆ ದಿಸ್ ಇಯರಿಂಗ್ ಇಸ್ ವೆರಿ ಸ್ಪೆಷಲ್ ಟು ಮೀ. ಏನಕ್ಕೆ ಅಂತ ಆದ್ರೆ, ಸೊ ಇದನ್ನ ನೀವೆಲ್ಲರೂ ನೋಡಿರ್ತೀರಾ ಅಂತ ಅನ್ಕೋತೀನಿ. ಒಂದು 5 years ಬೇಬಿ ಲವ್ ಇತ್ತು. ಸೊ ಅವ್ನು ಇನ್ನ 5 years, ಅವನು ಅವ್ರ ಅಕ್ಕನ ಅಷ್ಟು ಆಕ್ಟಿವಿಟೀಸ್ನ ಹೇಗೆ ಚೆಕ್ ಮಾಡ್ತಾನೆ, ಅವ್ನು ಹೇಗೆ ನೋಡ್ತಾನೆ, ನನ್ನ ಡೈಲಿ ರೋಟೀನ್ಸ್ಗಳನ್ನ ಆಗಿರ್ಬೋದು, ನನ್ನ ಡ್ರೆಸ್ಸಿಂಗ್ ಮಾಡ್ಕೊಳ್ಳೋದಾಗಿರ್ಬೋದು ಅನ್ನೋದ್ರ ಬಗ್ಗೆ ಅಪ್ರಿಷಿಯೇಟ್ ಮಾಡಲೇಬೇಕು. ಅವ್ರಿಗೆ ರಕ್ಷಾ ಬಂಧನ್ಗೆ ನಾನು ಅವ್ನಿಗೆ ರಾಖಿ ಕಟ್ಟಿದ್ಕೆ ನಂಗೆ ಗಿಫ್ಟ್ ಏನ್ ಬೇಕು ಅಂತ ಕೇಳಿದ, ಅದಕ್ಕೆ ಎನಿಥಿಂಗ್ ಅಂತಾನೆ ಅವನು. ಇಲ್ಲ ಅಮ್ಮ ನಾನೇ ಅಕ್ಕಂಗೆ ಹುಡುಕ್ತೀನಿ ಅಂತ ಅಂದ್ಬಿಟ್ಟು ಅವನೇನೆ ಇಷ್ಟಪಟ್ಟು ನನ್ನ ಅಕ್ಕಂಗೆ ಇದು ಅಂತಾನೆ ಅಂದ್ಬಿಟ್ಟು ಅವ್ನು ತಗೊಬಂದ. ಇದು ತುಂಬಾನೇ ಕ್ಯೂಟ್ ಆಗಿದೆ, ಬಟ್ ಅದು ಕಲರ್ ಡಿಸಿಪ್ಲಿನ್ ಆಗಿಲ್ಲ, ಬಟ್ ಅಗೇನ್ ತುಂಬಾನೇ ಕ್ಯೂಟ್. ಇದು ನನಗೆ ತುಂಬಾನೇ ಸ್ಪೆಷಲ್. ಆ ಹುಡುಗ ನನಗೋಸ್ಕರ ಇಷ್ಟಪಟ್ಟು ತಗೊಂಡಿರೋದು. ಇದು ನಮ್ಮ ಪರಿ ನೋಡಿದ್ರೆ ವಿಡಿಯೋನ ಅಳ್ಬೋದೇನೋ, ಬಟ್ ಅಗೇನ್ ಪರಿಗೆ ಅವಳು ಹುಡುಕ್ತಾಳೆ. ಇದು ನನ್ನ ತಮ್ಮ ನನಗೋಸ್ಕರ ತರಿಸಿರೋ ಗಿಫ್ಟ್, ಮುದ್ದಾಗಿ. ಅಂಡ್ ಈ ಇಯರಿಂಗ್ ಇದರಲ್ಲಿ ರೆಗ್ಯುಲರ್ ಆಗಿ ಸಿಗುತ್ತೆ ಹೊರಗಡೆ, ಬಟ್ ಅಗೇನ್ ಇದ್ರಲ್ಲಿ ಏನ್ ಸ್ಪೆಷಲ್ ಅಂದ್ರೆ, ಇದು ನನ್ನ ಲೆಕ್ಚರರ್, ನನ್ನ ಕಾಲೇಜ್, ನಾನು ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡ್ಬೇಕಾದ್ರೆ ನನ್ನ ಲೆಕ್ಚರರ್ ನನಗೆ ಕೊಟ್ಟಿದ್ದು. ಸೊ ಇಷ್ಟ ಆಯ್ತು ಅಂತ ಅಂದೆ, ಮ್ಯಾಮ್ ನಿಮ್ಗೆ ಇಯರಿಂಗ್ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ ಅಂದ್ರೆ, ಅವರು ನಾನು ರೆಗ್ಯುಲರ್ ಆಗಿ ಯೂನಿಫಾರ್ಮ್ ಬಿಟ್ಟು ಕಲರ್ಸ್ ಹಾಕಿದಾಗ ನಾನು ಹಾಕ್ತಾ ಇದ್ದಿದ್ದು ಇಯರಿಂಗ್ಸ್ನೆಲ್ಲ ನೋಡ್ತಿದ್ರು. ಬಿಕಾಸ್ ನಾವು ಯೂನಿಫಾರ್ಮ್ ಹಾಕಿದ್ರೆ ಬರೀ ಒಂದು ಪರ್ಲ್ ಸ್ಟಡ್ ಹಾಕೋಬೇಕಾಗಿತ್ತು ಆ ಟೈಮಲ್ಲಿ. ಸೊ ಅದಕ್ಕೋಸ್ಕರ ನಾನು ಏನಾರು ಹಾಕ್ತಾ ಇದೆ ಇಷ್ಟ ಆಗಿದ್ದು. ನಾನು ಕೇಳಿದೆ, ಮ್ಯಾಮ್ ನಿಮ್ಮ ಇಯರಿಂಗ್ಸ್ ತುಂಬಾನೇ ಚೆನ್ನಾಗಿದೆ ಅಂತ ಅಂದು. ಸೊ ಅದಾದ್ಮೇಲೆ ಪ್ರೋಗ್ರಾಮ್ಸ್ ಎಲ್ಲ ಮುಗ್ದಾದ್ಮೇಲೆ ಅವರೇ ಕೇಳ್ಬಿಟ್ಟು, ದರ್ಶಿನಿ ಇಷ್ಟ ಆಯ್ತಲ್ವಾ, ನನ್ನ ಕಡೆಯಿಂದ ನಿಮಗೆ ಗಿಫ್ಟ್ ತಗೋ ಇಟ್ಕೋ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಂತ ಇಯರಿಂಗ್ಸ್ ಇದು. ಸೊ ಅದಕ್ಕೋಸ್ಕರ ಇದು ಸ್ಪೆಷಲ್. 3 ಸ್ಪೆಷಲ್ ಅಲ್ಲ 4 ಸ್ಪೆಷಲ್ ಇಯರಿಂಗ್ಸ್ ಇದೆ, ಅವರಾಗೆ ಇದು ಮಾಡಿದ್ದು. ಸೊ ಅದಕ್ಕೋಸ್ಕರ. ಆ್ಯಂಡ್ ಅದೆಲ್ಲ ಬಿಟ್ಟರೆ ನಾನು ರೆಗ್ಯುಲರ್ ಆಗಿ ಮದುವೆಗೆ ಹಾಕೊಳ್ಳೋ ಇಯರಿಂಗ್ಸ್ಗಳಾಗಿರ್ಬೋದು, ಇದು ಒಂದು. ಸೊ ಇದು ಚೆನ್ನಾಗಿದೆ. ಇದಕ್ಕೆ ನಾನು ಎಷ್ಟು ಹೇಳಿ ನೋಡಿ, ಇದಕ್ಕೆ ನಾನು ಎಷ್ಟು ಇದು ಮಾಡಿದೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲೂ ಹೇಳ್ತೀನಿ ನಾನು. ನನ್ನ ಈ ವೆಡ್ಡಿಂಗ್ ಕಲೆಕ್ಷನ್ ಇದು ಒಂದು ಸ್ಮಾಲ್ ಅರ್ಧ ಚಂದ್ರದ್ದು ಡಿಸೈನ್ಗೆ ನಾನು ಎಷ್ಟು ಕೊಟ್ಟೆ ಅಂತ ಅಂದ್ಬಿಟ್ಟು, ಬಿಕಾಸ್ ಅಗೇನ್ ಇದು ರೆಡ್ ಮತ್ತು ಗ್ರೀನ್ ಇದರಲ್ಲೆಲ್ಲ ಇರೋದ್ರಿಂದ. ಸೊ ಇದು ಒಂದು, ನಾನು ಅವಾಗಲೇ ಹೇಳೋದಲ್ಲ, ನನ್ನ ಜುಮ್ಕಿ ಇಷ್ಟ, ನಾನು ತಗೊಬರೋ ಜುಮ್ಕಿ ತುಂಬಾನೇ ದೊಡ್ಡ, ನನ್ನ ಅಮ್ಮ ತರೋ ಜುಮ್ಕಿ ತುಂಬಾನೇ ಚಿಕ್ಕದು ಅಂತ ಅಂದ್ಬಿಟ್ಟು. ಸೊ ಅದೇ ರೀತಿಯಲ್ಲಿ ಇದು ಒಂದು ನನ್ನ ಅಮ್ಮ ತಗೊಬಂದು ಕೊಟ್ಟಿರೋದು. ನನ್ನ ಅಮ್ಮ ತರೋದೆಲ್ಲ ಸಣ್ಣದೇನೆ ಜುಮ್ಕಿಗಳು, ಅಮ್ಮಂದಿರ ಕೇರೆ ಹಾಗೆ ಅಲ್ಲ, ಸಣ್ಣ ಸಣ್ಣ ಜುಮ್ಕಿಗಳು. ಇದೆಲ್ಲ ಜುಮ್ಕೀಸ್. ಸೊ ಅಮ್ಮಂದಿರ ಪ್ರೀತಿ. ನೀವು ಹೇಳಿ, ನೀವು ಹೇಗೆ ನಿಮ್ಮ ಅಮ್ಮಂದಿರ ನಿಮ್ಗೆ ಓಲೆಗಳೆಲ್ಲ ಹೇಗೆ ತಂದ್ಕೊಡ್ತಾರೆ? ಇದೆಲ್ಲ ನಾನಂತೂ ಹೋಗಿ ತಂದಿರೋದಲ್ಲ, ಅಮ್ಮನೇ ಹೊರಗೆ ಹೋದಾಗ ತಂದಿರೋದು. ಅಂಡ್ ಎಸ್, ಇದು ಒಂದು ಇದು ಒಂದು ಕುಶಾಲಲ್ಲಿ ತಗೊಂಡಂತ ಜುಮ್ಕಿ. ನಾನು ಅಂದ್ರೆ ಅಮ್ಮ ನನಗೆ ಬರ್ಡೇಗೆ ಗಿಫ್ಟ್ ಕೊಡ್ಸಿದ್ದು, ನನಗೆ ಓಲೆ ಇಷ್ಟ ಅಂತಾನೆ ಅಮ್ಮ ನನಗೆ ಕುಶಾಲಲ್ಲಿ ಕೊಡ್ಸಿದಂತ ಓಲೆ ಇದು. ಸೊ ಇನ್ನ ಬೇರೆ ರೆಗ್ಯುಲರ್ಸ್ಗಳು ಅವೆಲ್ಲ ಇದೆ. ಈ ತರ ಒಂದು ಮಾವಿನಕಾಯಿ ಡಿಸೈನ್ ಆಗಿರ್ಬೋದು, ನನ್ನ ಚೋಕರ್ದು ಇಯರಿಂಗ್ಸ್ ಆಗಿರ್ಬೋದು, ಸೇಮ್ ಅಲ್ಲೇನೆ ಇದು ಒಂದು ಇಯರಿಂಗ್ಸ್, ಜುಮ್ಕಿ. ಆಲ್ಮೋಸ್ಟ್ ಮದುವೆ ಕಲೆಕ್ಷನ್ಸ್ ಎಲ್ಲ ನನ್ನ ಹತ್ರ ಬರೀ ಲಕ್ಷ್ಮಿ ಡಿಸೈನ್ಸ್ ಎಲ್ಲ ಇರುತ್ತೆ. ಅಂಡ್ ದಿಸ್ ಇಸ್ ಒನ್ ರೆಡ್ ಸ್ಟೋನ್, ಲೈಕ್ ನೈಟ್ ರಿಸೆಪ್ಷನ್ಗೆಲ್ಲ ಹಾಕೊಳ್ಳೋಕೆ ಇದು ಚೆನ್ನಾಗಿದೆ. ಇದು ಸರಾನು ಇದೆ. ಸೊ ಇದೆ ಸರ ಇದೆ, ಮತ್ತು ಇದು ಓಲೆ. ಸೊ ಸದ್ಯಕ್ಕೆ ಇವಾಗ ನನ್ನ ಹತ್ರ ಇರೋ ಇಷ್ಟು ಕಲೆಕ್ಷನ್ಸ್ ನಾನು ತೋರಿಸ್ತಾ ಇದ್ದೀನಿ. ತೋರ್ಸಾಯ್ತು, ನನ್ನ ಹತ್ರ ಇನ್ನೂ ಇಷ್ಟಿದೆ. ಕೆಲವೊಂದು ನಾನು ಇಲ್ಲ ಕಳ್ದಾಕೋ ಹುಟ್ಟಿದ್ದೀನಿ. 70 ಏನೋ ಇತ್ತು, 70ಇಂದ ಇವಾಗ 55 ಗೆಲ್ದಿದೆ. ನನ್ಗೆ 100 ಮಾಡೋ ಹೋಗ್ತಿತ್ತು. ಸೊ ಏನೂ ಮಾಡೋಕ್ಕಲ್ಲ, ಬಟ್ ಬಿಡಲ್ಲ ಅಂತ ನನಗಿಂತ ಸಾಕು ಅಂತಾನೆ ಅನಿಸ್ಬಿಡ್ತು. ಸುಮ್ಮನೆ ಸಿಕ್ಕಾಪಟ್ಟೆ ದುಡ್ಡಿರ್ತೀನಿ ಅಂತ ನನಗೂ ಅನಿಸ್ತು. ಸೊ ಅದಕ್ಕೋಸ್ಕರ ಬಟ್ ತಗೋತಾನೆ ಇರ್ತೀನಿ. ಸೊ ಆ ಥರ ಏನಿಲ್ಲ. ಸೊ ಇವಾಗ ನನ್ನ ಇಷ್ಟು ಕಲೆಕ್ಷನ್ಸ್ ನಾನು ತೋರಿಸ್ತೀನಿ. ಸೊ ನನಗೆ ಬಂದಂಥ ಪರ್ಸನಲ್ ರೆಕಮೆಂಡೇಶನ್ ಈ ಒಂದು ವಿಡಿಯೋ ಅಂತಾನೆ ಹೇಳ್ಬೋದು ನಾನು.
ಸೊ ನಿಮಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್ ಮಾಡಿ ಅಂಡ್ ಥ್ಯಾಂಕ್ಸ್ ಫಾರ್ ಸ್ಟೇಯಿಂಗ್ ಟಿಲ್ ದಿ ಎಂಡ್ ಆಫ್ ದಿ ವಿಡಿಯೋ. ಕೊನೆ ತನಕ ಇದ್ದು ನನ್ನ ವಿಡಿಯೋಸ್ ನೋಡಿರೋದಕ್ಕೆ ಅಂಡ್ ನನ್ನ ವಿಡಿಯೋಸ್ನೆಲ್ಲ ಲೈಕ್ ಮಾಡ್ತಿರೋದಕ್ಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಸ್, ದಿಸ್ ಇಸ್ ವಾಟ್ ಮೈ ಲೈಫ್ ಇಸ್ ಆಲ್ ಅಬೌಟ್. ನನ್ನ ಲೈಫಲ್ಲಿ ನನ್ನ ಪ್ರಯಾರಿಟೀಸ್ ಬಂದು ನಾನು ತಗೊಳ್ಳೋಂಥ ಐಟಮ್ಸ್. ಜನರು ಎಷ್ಟು ಇಂಪಾರ್ಟೆಂಟೋ ನಾನು ಹಾಕೋ ಒಂದೊಂದು ರೂಪಾಯಿನೂ ನನ್ನ ಹತ್ರ ಇರೋ ಐಟಮ್ಸ್ ಅವನು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಟ್ ಮ್ಯಾಟರ್ಸ್ ಅ ಲಾಟ್ ಫಾರ್ ಮಿ. ಸೊ ದಿಸ್ ಆರ್ ಮೈ ಇಯರಿಂಗ್ಸ್ ಬಡೀಸ್. ಸೊ ನನ್ನ ಇಯರಿಂಗ್ಸ್ ಬಡೀಸ್ ನಿಮಗೆ ತುಂಬಾನೇ ಇಷ್ಟ ಆಯ್ತು ಅಂತಾನೆ ಅನ್ಕೋತೀನಿ ನಾನು. ಸೊ ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್ ಮಾಡಿ. ನಾನು ಎಲ್ಲ ತೋರಿಸಲಿಲ್ಲ, 50 ತೋರಿಸಲಿಲ್ಲ, ಸುಮ್ಮನೆ ಎಲ್ಲ ಒಂದಿದ್ದು ರ್ಯಾಂಡಮ್ ಆಗಿ ಇಟ್ಟು ತೋರಿಸಿದ್ದೀನಿ. ಸುಮ್ಮನೆ ಒಂದು ಲೈಟ್ ಮೂವ್ ಮಾಡೋಣ. ಸೊ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ನನ್ನ ಹತ್ರ ಇರೋ ಸೆಟ್ಸ್, ಅಂದರೆ ನನ್ನ ಮದುವೆಗಾಗಿರೋದು ಗೋಲ್ಡ್ ಅಲ್ಲ, ಆರ್ಟಿಫಿಷಿಯಲ್ ಸೆಟ್ಸ್ ನಾನು ಏನು ಮದುವೆಗಳಿಗೆ ಫಂಕ್ಷನ್ಸ್ಗಳಿಗೆ ಹಾಕೋತೀನಿ. ಸೊ ಆ ಸೆಟ್ಸ್ನ ತೋರಿಸ್ತೀನಿ, ಓಕೆನಾ. ಸೊ ಸದ್ಯಕ್ಕೆ ನನ್ನ ಇಯರಿಂಗ್ಸ್ ಕಲೆಕ್ಷನ್, ಈ ಇಯರಿಂಗ್ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಸೊ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಅಲ್ಟಿಲ್ ದೆನ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ಅಂಡ್ ತುಂಬಾನೇ ಥ್ಯಾಂಕ್ಸ್ ನನ್ನ ವಿಡಿಯೋನೆಲ್ಲ ನೋಡಿ ಲೈಕ್ ಮಾಡ್ತಕ್ಕೆ, ನನಗೆ ಸಪೋರ್ಟ್ ಮಾಡ್ತಕ್ಕೆ ಥ್ಯಾಂಕ್ಸ್ ಅ ಲಾಟ್. ಈ ಒಂದು ವಿಡಿಯೋ ನಿಮಗೆಲ್ಲ ತುಂಬಾ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ನನ್ನ ಎಲ್ಲ ರೆಕಮೆಂಡೇಶನ್ ಅಂಡ್ ನಮ್ಮ ಅಕ್ಕ ದಿವ್ಯಾ, ಹೋಪ್ ಯು ಆರ್ ಸೀಯಿಂಗ್ ದಿಸ್ ವಿಡಿಯೋ. ನೀನು ಹೇಳಿದಾಗೆ ನಾನು ವಿಡಿಯೋ ಮಾಡಿದ್ದೀನಿ. ಸೊ ಹೋಪ್ ಯು ಆಲ್ ಗೈಸ್ ಮೈ ಲೈಕ್ ವಿಡಿಯೋ. ಅಂಡ್ ಎಸ್, ಇವಾಗ ನಾನು ಎಲ್ಲ ತೋರಿಸಿಲ್ಲ, ಒಂದು ಕ್ವಿಕ್ ಆಗಿ ಒಂದೆಲ್ಲ ವಿಡಿಯೋಸ್ ಓಲೆಗಳದ್ದು ವಿಡಿಯೋ ಮಾಡ್ತೀನಿ. ನಾನು ಬಾಕ್ಸ್ ಎಲ್ಲ ಹೆಂಗೆ ಅರೇಂಜ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು. ಸೊ ನೋಡೋಣ. ಬಟ್ ಅವಾಗೇನು ಎಲ್ಲ ವಿಡಿಯೋಸ್ ಎಲ್ಲ ಓಲೆಗಳು ತೋರ್ಸಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾನು ಇವಾಗ ಒಂದು ಕ್ವಿಕ್ ಆಗಿ ನಾನು ಎಲ್ಲ ಓಲೆಗಳನ್ನ ಒಂದು ವಿಡಿಯೋ ಕ್ಲಿಪ್ ತೋರಿಸ್ಬಿಡ್ತೀನಿ. ಓಕೆ, ಸೊ ಸಿ ಯು ನೆಕ್ಸ್ಟ್ ವಿಡಿಯೋ. ಓಕೆ, ಬಾಯ್, ಲವ್.